ವೀಕ್ಷಕರೇ, ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಶೈಲಿಯಲ್ಲಿ ಅತ್ಯಂತ ರುಚಿಕರವಾದ ಬಿಸಿಬೇಳೆಬಾತ್ ಪುಡಿ ಮಾಡುವುದು ಹೇಗಿನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಪುಡಿಗೆ ಈ ಪ್ಯಾನಿಗೆ ಒಂದು 4 ಚಮಚ ಕಡಲೆಬೇಳೆ ಹುರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಡ್ರೈ ಆಗಿ ಹುರ್ಕೊತಾ ಇದ್ದೀವಿ. ಎಲ್ಲ ಸಪ್ರೇಟಾಗಿ ಹುರ್ಕೊಂಡು ತೆಕ್ಕೊತಾ ಇದ್ದೀವಿ. ಇದನ್ನು ಒಂದೇ ಸಲ ನಾವು ಹುರಿಲಿಕ್ಕೆ ಹೋದರೆ ಒಂದು ಕಪ್ ಆಗುತ್ತೆ, ಒಂದು ಹುರಿಯಲ್ಲ, ಈ ಥರ ಆಗುತ್ತೆ. ಹಾಗಾಗಿ ನಾವು ಸಪ್ರೇಟಾಗಿ ಅದನ್ನು ಮಸಾಲೆ ಪುಡಿಗಳನ್ನು ಹುರ್ಕೊತಾ ಇದ್ದೀವಿ. ಈಗ ಈ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗ್ತಾ ಬಂದಿದೆ, ಅದು ಪರಿಮಳ ಬರ್ತಾ ಇದೆ. ಇದನ್ನು ನಾನು ಒಂದು ಬೇರೆ ತಟ್ಟೆಗೆ ವರ್ಗಾಯಿಸ್ಕೊತಾ ಇದ್ದೀನಿ. ಈ ಪ್ಯಾನಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಹುರಿಲಿಕ್ಕೆ. ಈ ಕೊತ್ತಂಬರಿ ಬೀಜ ಸಣ್ಣ ಉರಿಯಲ್ಲಿ ನಾವು ಅದನ್ನು ಹುರ್ಕೋಬೇಕು, ಇಲ್ಲಾಂದರೆ ಅದು ಕಪ್ಪಾಗುತ್ತೆ. ವೀಕ್ಷಕರೇ, ಇದೀಗ ಈ ಮೆಂತ್ಯ ಮತ್ತು ಈ ಕೊತ್ತಂಬರಿ ಬೀಜ ಚೆನ್ನಾಗಿ ಹುರಿದಿದೆ, ಪರಿಮಳ ಬರ್ತಾ ಇದೆ. ಇದನ್ನು ನಾನು ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ನಾನು ಹುರ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಒಂದು ತಟ್ಟೆಗೆ ವರ್ಗಾಯಿಸ್ಕೊತಾ ಇದ್ದೀನಿ. ನೋಡಿ, ಈ ಪ್ಯಾನಿಗೆ ಒಂದು 2 ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹುರಿಯೋಕ್ಕೆ. ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಇಂಚು ಚಕ್ಕೆ, ಒಂದು 5-6 ಲವಂಗ ಹಾಕ್ಕೊಳ್ತಾ ಇದ್ದೀನಿ ಹುರಿಯೋಕ್ಕೆ. 2 ಚಕ್ರ ಮೊಗ್ಗು, 2 ಮರಾಠ ಮೊಗ್ಗು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹುರಿಲಿಕ್ಕೆ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಇದನ್ನು ಈ ಕರಿಬೇವು ಸೊಪ್ಪು ಚೆನ್ನಾಗಿ ಗರಿ ಆಗೋವರೆಗೂ ನಾವು ಅದನ್ನು ಹುರ್ಕೋಬೇಕು, ಇಲ್ಲ ಅಂದರೆ ಅದು ಪುಡಿ ಮಾಡಿದವಾಗ ಜಾಸ್ತಿ ಇಡೋಕ್ಕೆ ಬರೋಲ್ಲ, ನೀರಿನಂಶ ಇದ್ದರೆ. ಈ ಜೀರಿಗೆ, ಈ ಕಾಳು ಮೆಣಸು, ಕರಿಬೇವು ಸೊಪ್ಪು ಎಲ್ಲ ಈಗ ಹುರಿದಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ನಾನು ಇದನ್ನು ಅಷ್ಟೇ ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಒಂದು ತಟ್ಟೆಗೆ ವರ್ಗಾಯಿಸ್ಕೊತಾ ಇದ್ದೀನಿ. 20 ಬ್ಯಾಡಗಿ ಮೆಣಸಿನಕಾಯಿ ಹುರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ಕಾಳು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಕಲ್ಲುಪ್ಪು ಹಾಕೋದ್ರಿಂದ ಮೆಣಸಿನಕಾಯಿ ಹುರಿಯುವಾಗ ಅದು ಘಾಟು ಬರಲ್ಲ. ಈ ಮೆಣಸಿನಕಾಯಿ ಹುರಿದಾಗಿದೆ. ನಾನೊಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಇದನ್ನು ಹುರ್ಕೊಂಡಿದ್ದೀನಿ. ಇದು ನೋಡಿ, ಒಳ್ಳೆ ಗರಿ ಆಗಿದೆ. ಇದನ್ನು ಒಂದು ಬೇರೆ ತಟ್ಟೆಗೆ ವರ್ಗಾಯಿಸ್ಕೊತಾ ಇದ್ದೀನಿ. ಈಗ ಮೆಣಸಿನಕಾಯಿ ಎಲ್ಲ ತಣ್ಣಗಾಗಿದೆ, ನಾವು ಹುರ್ಕೊಂಡ ಮೆಣಸಿನಕಾಯಿ ಎಲ್ಲ ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸಿ ಜಾರಿ ಪುಡಿ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಣಸಿನಕಾಯಿ ಚೆನ್ನಾಗಿ ಪುಡಿಯಾಗಿದೆ. ಈಗ ನಾವು ಹುರ್ಕೊಂಡ ಈ ಮಸಾಲೆ ಪದಾರ್ಥ ಹಾಕ್ತಾ ಇದ್ದೀನಿ. ಧನಿಯಾ, ಜೀರಿಗೆ ಇವೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಅತ್ಯಂತ ರುಚಿಕರವಾದ ಬಿಸಿಬೇಳೆಬಾತ್ ಪುಡಿ ಸಿದ್ಧವಾಗಿದೆ. ಇದು ತಣ್ಣಗಾದ ಮೇಲೆ ಒಂದು ಗಾಜಿನ ಸೀಸೆಯಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕಾದರೂ ನಾವು ಬಿಸಿಬೇಳೆಬಾತ್ ಮಾಡ್ಕೊಳ್ಳಿಕ್ಕೆ ಇದನ್ನು ಉಪಯೋಗ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಮುಂದಿನ ವಿಡಿಯೋದಲ್ಲಿ ನಾನು ಬಿಸಿಬೇಳೆಬಾತ್ ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತೀನಿ.